ಇದರಿಂದ ನನ್ನ ಮಗ ಇರಲಿ ಇನ್ನೊಬ್ಬರು ಮಕ್ಕಳಾಗಿ ನಾವು ಯಾವಾಗಲೂ ಎಲ್ಲ ಕನ್ನಡ ಚಿತ್ರರಂಗನ ಒಳ್ಳೆ ರೀತಿ ಚಿತ್ರಗಳು ಮಾಡಿ ಇವತ್ತು ದಿನ ಬೇಕಾದಷ್ಟು ರೀತಿ ನಾವೆಲ್ಲ ಭಾಳ ಕಷ್ಟಕಾಲದಿಂದ ಬಂದವರು ಇವತ್ತು ಸುಖ ಅನುಭವಿಸ್ತಾ ಇದ್ರೂ ಚಿತ್ರರಂಗ ಅಷ್ಟೇನು ಸುಖವಾಗಿಲ್ಲ ನನಗೆ ಗೊತ್ತಿರೋ ರೀತಿ. ಅದರಿಂದ ಒಳ್ಳೆ ಚಿತ್ರ ಮಾಡಿದ್ರೆ ಕರ್ನಾಟಕದ ಜನ, ಕರ್ನಾಟಕದ ಅಭಿಮಾನಿಗಳೆಲ್ಲ ನನಗೆ ನನ್ನ ಮಗನಿಗೆ ಅಂತ ಎಲ್ರಿಗೂ ಅಷ್ಟೇ ಯಾವುದೇ ನಾಯಕ ನಟರಾಗಿರಲಿ ಅವರಿಗೆಲ್ಲ ಪ್ರೋತ್ಸಾಹ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅದೇ ರೀತಿ ನಾಗಶೇಖರ್ ಕೂಡ ಒಳ್ಳೊಳ್ಳೆ ಚಿತ್ರಗಳು ಮಾಡಿದ್ದಾರೆ. ಅವರ ನಿರ್ದೇಶನದಲ್ಲಿ ಒಳ್ಳೆಯ ಚಿತ್ರ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ಅಷ್ಟೇ ನಾನು ಹೇಳೋದು ಅವರಿಗೆ ಒಳ್ಳೆ ಚಿತ್ರ ಮಾಡಿ. ಯಾಕೆಂದರೆ ನಾನು ಹೋದರೆ ನನ್ನ ಮಗನಿಗೆ ಸ್ವಲ್ಪ ತುಂಬ ಪ್ರೀತಿ ಜಾಸ್ತಿ, ಎದುರ್ಕೊಂಡು ಮಾಡಲ್ಲ. ಅದಕ್ಕೋಸ್ಕರ ನಾನು ಆ ಕಡೆ ತಲೆನೂ ಏನಿಲ್ಲ ಅವ್ರ ಅಮ್ಮ ಅಂತ ನನಗೆ ಅಮ್ಮನ ಜೊತೆಗಿದ್ದು ನನಗೆ ಆಗಬೇಕು. ಇಡೀ ಕನ್ನಡ ಚಿತ್ರರಂಗದಲ್ಲಿ ಬಹಳ ಅದೃಷ್ಟವಾದ ನಿರ್ದೇಶಕರು ನಾನೇ ಅನಿಸುತ್ತೆ. ನಾವು ಯಾವತ್ತೂ ಚಿಕ್ಕಂದಿನಿಂದ ನಾವು ಅಂಬರೀಷ್ ಅವರನ್ನು ನೋಡಿಕೊಂಡು ಅಣ್ಣ ಅಂದ್ಕೊಂಡೆ ನಾವು ಬೆಳೆದಿದ್ದೀವಿ. ಜೊತೆಗೆ ಚಿತ್ರರಂಗಕ್ಕೆ ಬಂದಮೇಲೆ ನಮಗೇನೇ ಕಷ್ಟ ಇದ್ದರೂ ನಾವು ಹೋಗ್ತಿದ್ದು ಅಂಬರೀಷ್ ಅವರ ಮಾತ್ರ. ಅಣ್ಣ ನಮಗೆಲ್ಲ ಸಹಾಯನೂ ಮಾಡಿದ್ದಾರೆ. ಅವರ ಮಗ ಅಭಿಷೇಕ್ ಅಂಬರೀಷ್ ಅವರ ಮೊದಲನೇ ಸಿನಿಮಾ ಅಮರ್ ಸಿನಿಮಾ ನಿರ್ದೇಶನ ಮಾಡ್ತಿರೋದು ನನ್ನ ಪುಣ್ಯ, ನನ್ನ ತಂದೆ ತಾಯಿ ಆಶೀರ್ವಾದ. ಈ ಸಿನಿಮಾವನ್ನು ನನಗೆ ಕೊಟ್ಟ ನಮ್ಮ ಯಜಮಾನರು ಸಂದೇಶ್ ನಾಗರಾಜು, ಸಂದೇಶ್ ಅವರು, ಸುಮಲತಾ ಮೇಡಮ್, ಎಲ್ರಿಗೂ ಥ್ಯಾಂಕ್ಸ್ ಅಂತ ನನ್ನ ಸಿನಿಮಾ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ. ಅಮರ್ ಸಿನಿಮಾದ ಟೈಟಲ್ ಕೊಟ್ಟಿದ್ದು ನಮ್ಮ ನಿರ್ಮಾಪಕರು ಅಂಬರೀಷ್ ನಾಗ, ಸುಮಲತಾ ಮೇಡಮ್. ಆ ಹೆಸರಲ್ಲಿ ಬಹಳ ಪವರ್ ಇದೆ ಅಂತ ನಮ್ಮೆಲ್ಲರೂ ಗೊತ್ತು. ಸೊ ಹಾಗಾಗಿ ಈ ಚಿತ್ರಕ್ಕೆ ಅಮರ್, ಅಂಬರೀಷ್ ಅನ್ನೋರ ಹೆಸರು ಅಮರ್ನಾಥ್, ಅಮರ್ ಅವರು ಅಮರ್ ಅಂತ ಇಟ್ಕೊಂಡು ಹೆಸರಿಟ್ಕೊಂಡು ಮಾಡಿ ಸಿನಿಮಾ ಎಲ್ಲ ಸೂಪರ್ ಹಿಟ್ ಆಗಿದೆ. ಹಾಗಾಗಿ ಆ ಪವರ್ ನಮ್ಮ ಸಿನಿಮಾದ ಜೊತೆಗೆ ಕ್ಯಾರಿ ಆಗಿ ಒಂದು ಅಮರ್ ಅಂತ ಕೈಬಿಟ್ಟಿದ್ದೀವಿ. ಇದರ ಹಿಂದೆ ಸಾಕಷ್ಟು ಸಕ್ಸಸ್ ಫಾರ್ಮುಲಾ ಕೂಡ ಇದೆ. ಮೊದಲ ಸಿನಿಮಾ ಶಿವಣ್ಣವರ ಮೊದಲನೇ ಸಿನಿಮಾ ಆನಂದ್, ಸಿಲ್ವರ್ ಜೂಬ್ಲಿ. ಅಪ್ಪು ಅವರ ಮೊದಲನೇ ಸಿನಿಮಾ ಅಪ್ಪು, ಸಿಲ್ವರ್ ಜೂಬ್ಲಿ. ಧ್ರುವ ಸರ್ಜಾ ಆ್ಯಕ್ಟ್ ಮಾಡಿದ ಸಿನಿಮಾ ಮೊದಲನೇ ಸಿನಿಮಾ ಅದ್ದೂರಿ. ಆಯಿಂದ ಶುರುವಾಗುವ ಹೆಸರುಗಳು ನಮಗೆ ಸಕ್ಸಸ್ಸನ್ನು ಕೊಡುತ್ತೆ ಅನ್ನೋ ನಂಬಿಕೆ. ಜೊತೆಗೆ ಅಮರಲ್ಲಿದ್ದ ಪವರ್ ಎರಡನ್ನೂ ಯೂಸ್ ಮಾಡಿ ನಾವು ಅಮರ್ ಅಂತ ಸಿನಿಮಾಗೆ ಹೆಸರಿಟ್ಟಿದ್ದೀವಿ. ಅದು ಚಿತ್ರಕ್ಕೆ ತುಂಬ ಸೂಕ್ತ ಕೂಡ ಹೌದು. ಅಮರ್ ಅದನ್ನ ಒಬ್ಬ ಹುಡುಗನ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಒಬ್ಬ ಹುಡುಗನ ಅಮರ ಪ್ರೇಮ ಕಥೆ ಈ ಚಿತ್ರ ಅಮರ್. ಇದರಲ್ಲಿ ಎಲ್ಲ ಥರದ ಎಲಿಮೆಂಟ್ಸ್ ಇದೆ. ಆ್ಯಕ್ಷನ್, ಸೆಂಟಿಮೆಂಟ್, ಎಮೋಷನ್, ಲವ್, ಒಂದು ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಒಂದು ಫ್ಯಾಮಿಲಿ ಎಂಟೈರ್ ಒಂದು ಬ್ಯೂಟಿಫುಲ್ ಸಿನಿಮಾ ಅಮರ್ ಆಗ್ತಾಯಿದೆ. ಆಗುತ್ತೆ, ಆ ಭರವಸೆ ನಮಗಿದೆ. ಖಂಡಿತ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಡೆಡಿಕೇಶನ್, ಪ್ಯಾಷನ್ ಇದ್ರೇ ಸಿನಿಮಾ ಇಂಡಸ್ಟ್ರಿಗೆ ಇಲ್ಲ ಅಂದರೆ ಬೇಡ. ಯಾಕೆಂತಂದರೆ ಬೇಕಾದಷ್ಟು ಜನ ಸಿನಿಮಾ ಅಂದರೆ ತುಂಬ ಈಸಿ ಅಂದ್ಕೊಂಡು ಬರ್ತಾರೆ. ಅದು ದಿಸ್ ಇಸ್ ದ ಟಫೆಸ್ಟ್ ಪ್ರೊಫೆಷನ್, ಒನ್ ಆಫ್ ದ ಟಫೆಸ್ಟ್ ಪ್ರೊಫೆಷನ್ಸ್. ಅದನ್ನು ಅಷ್ಟೇ ಸೀರಿಯಸ್ ಆಗಿ ತೊಗೊಂಡು ಎಲ್ಲರನ್ನೂ ರೆಸ್ಪೆಕ್ಟ್ ಕೊಟ್ಕೊಂಡು ಇದ್ರೆ. ಬಟ್ ಅವನು ಅದೇ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ಅವನಿಗೆ ಗೊತ್ತಿದೆ ಅಂದರೆ ಅದರ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಕಷ್ಟಪಡಬೇಕು, ಎಷ್ಟು ಒಂದು ಡೆಡಿಕೇಶನ್, ಫೋಕಸ್, ಸಿನ್ಸಿಯಾರಿಟಿ ಇರಬೇಕು ಅನ್ನೋದು ಅವ್ನಿಗೆ ಗೊತ್ತೇ ಇದೆ. ಮೊದಲು ಸ್ವಲ್ಪ ಅಂದರೆ ಈ ಕಡೆ ಇಂಟ್ರೆಸ್ಟ್ ಇರಲಿಲ್ಲ. ನಾವು ಸ್ವಲ್ಪ ದೂರನೇ ಅವನ ಫಿಲ್ಮ್ ಅಟ್ಮಾಸ್ಫಿಯರ್ಗೆ ದೂರನೇ ಇಟ್ಟಿದ್ದು. ಯಾಕೆಂದರೆ ಓದೋದು ಹಾಳಾಗ್ಬಾರ್ದು, ಏನೇ ಇದ್ರೂ ಫಸ್ಟ್ ಅವ್ನ ಎಡ್ಯುಕೇಷನ್ ಫಿನಿಶ್ ಆಗಬೇಕು. ಅದನ್ನು ನಂತರ ಏನೇ ಡೆಸಿಷನ್ ತಗೊಂಡ್ರು ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತಲೇ ನಾನು ಹೇಳ್ಕೊಂಡು ಬಂದೆ ಮೊದಲಿಂದಲೂ. ಸಂದೇಶ್ ಪ್ರೊಡಕ್ಷನ್ ಅವರಿಂದ ಅಮರ್ ಚಿತ್ರದ ಪೂಜಾ ಕಾರ್ಯಕ್ರಮ ಈಗಾಗಲೇ ಅಂಬರೀಷ್ ಅವರು ನಮ್ಮ ನಿರ್ದೇಶಕರು ಹೇಳಿದಾಗೆ ಮತ್ತೊಂದು ದಿವಸ ನಮ್ಮ ಸಿನಿಮಾ ರಂಗದ ಧುರೀಣರು, ಹಿರಿಯರು, ಸ್ನೇಹಿತರು, ಮಾಧ್ಯಮರು ಎಲ್ಲರನ್ನೂ ಕರೆದು ಒಂದು ಅದ್ದೂರಿಯ ಸಮಾರಂಭವನ್ನು ಪೂರ್ತಿಯಲ್ಲಿ ಮಾಡಲಿಕ್ಕೆ ಅಂಬರೀಷ್ ಅವರು ಆಜ್ಞೆ ಮಾಡಿದ್ದಾರೆ. ಇವತ್ತು ಒಳ್ಳೆಯ ದಿವಸ ಆದ್ದರಿಂದ ಇವತ್ತು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ಒಳ್ಳೆಯ ರೀತಿಯಲ್ಲಿ ಇವತ್ತು
ಬಹಳ ಅದ್ಧೂರಿಯಾಗಿ ಈ ಪೂಜಾ ಕಾರ್ಯಕ್ರಮ ನೆರವೇರಿದೆ. ಈ ಅಮರ್ ಚಿತ್ರವನ್ನು ಮಾಡಲಿಕ್ಕೆ ಒಂದು ಕಾರಣ ಇದೆ. ಅಂಬರೀಷು ನನ್ನ ಕಳೆದ 50 ವರ್ಷದ ಸ್ನೇಹಿತ. ನಾವು ರಾಜಕೀಯದಲ್ಲಿ ಸ್ನೇಹಿತರಾಗಲಿಲ್ಲ ಅಥವಾ ಸಿನಿಮಾ ರಂಗದಲ್ಲೂ ಸ್ನೇಹಿತರಾಗಲಿಲ್ಲ. ನಾವು ವಿದ್ಯಾರ್ಥಿಗಳ ದೆಸೆಯಿಂದಲೇ ನಾವು ಸ್ನೇಹಿತರಾಗಿದ್ದ. ಈ ಸಂದರ್ಭದಲ್ಲಿ ಅವರು ನಾನು ಒಂದು ಚಿತ್ರವನ್ನು ಮಾಡಬೇಕು ಅಂತ ಹೊರಟಾಗ ನನಗೆ ಬುದ್ಧಿ ಹೇಳಿದ್ರು, ಚಿತ್ರ ನೋಡಲಿಕ್ಕೆ ಚೆನ್ನಾಗಿದೆ, ಕಣ್ಣಿಗೆ ಆನಂದ ಆಗುತ್ತೆ, ಆದರೆ ಮಾಡೋರಿಗೆ ಭಾಳ ಕಷ್ಟ ಆಗ್ತದೆ, ಬೇಡಪ್ಪ ನೀನು ಚೆನ್ನಾಗಿದೆಯಾ, ಚೆನ್ನಾಗಿರೋ ಚಿತ್ರರಂಗ ಬೇಡ ಅಂತ ನಮ್ಮ ಮನೆಯವ್ರನ್ನೆಲ್ಲ ಕೂಡಿಸ್ಕೊಂಡಿರೋದು. ಆದರೂ ಇಲ್ಲ, ನಾನು ಮಾಡಲೇಬೇಕು, ನೀನು ನನ್ನ ಕಾಲ್ ಶೀಟ್ ಕೊಡಬೇಕು ಅಂತ ಹೇಳಿ ಪೂಜೆ ಮಾಡಿದೆ. ಆಗ ನನಗೆ ಚಿತ್ರದ್ದು ABCD ಗೊತ್ತಿಲ್ಲ. ಅಂಬರೀಷು ಹೀರೋ ಆದ್ರೂ ಪ್ರೊಡಕ್ಷನ್ ಮ್ಯಾನೇಜರಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ನಟರಿಂದ ಎಲ್ಲ ಕೆಲಸವನ್ನು ಅವರು ಮಾಡಿದ್ರು. ಮೊದಲನೇ ಇವ್ರು ಹೇಳಿದ್ರೆ ಕೇಳಿಸ್ಕೊಂಡ ಮೇಲೆ ಮತ್ತು ನೀವು ಬಂದಿರೋದು ನೋಡಿ, ನೀವು ಕೊಟ್ಟಿರೋ ಪ್ರೀತಿ ಎಷ್ಟು ಪ್ರಮೋಟ್ ಮಾಡಿದ್ರೆ ಎಷ್ಟು ಹೆಲ್ಪ್ ಮಾಡಿದ್ರೆ ಆಮೇಲೆ ಇದನ್ನೆಲ್ಲ ನೋಡಾದ್ಮೇಲೆ ನಮಗೆ ಈ ಸಿನಿಮಾ ಇಂಡಿಯನ್ ಅಪ್ಪ ಅವರು ಫೋರ್ಸ್ ಬಗ್ಗೆ ಒಂಚೂರು ಫೀಲ್ ಬರ್ತಾ ಇರುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ಪಾಸಿಟಿವ್ ಫೀಲಿಂಗ್. ಮತ್ತು ಇದೊಂದು ಮಾತು ನಮ್ಮ ತಂದೆಯವರ ಅಭಿಮಾನಿಗಳಿಗೆ, ಈ ಸಿನಿಮಾ ಹಿಂದೆ ಒಂದು ಫೋರ್ಸ್ ಇದೆ, ನೀವಿದೆ. ನಿಮಗೋಸ್ಕರ ನಾವು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಕೂಡ ಟ್ರೈ ಮಾಡ್ತೀವಿ ಅಂತಿದ್ದೀವಿ.